ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರ. ಶರಣಾರ್ಥಿ. ಈ ಒಂದು ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಆತ್ಮೀಯರೇ, ಇವತ್ತು ನಡೆದಾಡುವ ದೇವರು, ನಮ್ಮೆಲ್ಲರ ದೇವರು, ಇವತ್ತು ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿಯ ಈ ಒಂದು ಶ್ರೀ ಗುರು ದೊಡ್ಡ ಲಾಲ್ಸಾಬಲಿ ಹೆಬ್ಬಳ್ಳಿಯ ಅಜ್ಜನವರ ಈ ಒಂದು ನಡೆದಾಡುವ ದೇವರು ಅಂತ ನಾವು ಹೇಳ್ತಾ ಇದ್ವಿ. ಈ ಒಂದು ನಡೆದಾಡುವ ದೇವರು ಇವತ್ತು ಸಾಕಷ್ಟು ಭಕ್ತರಿಗೆ, ಅನಾಥರಿಗೆ, ರೋಗಿಷ್ಠರಿಗೆ, ಕಷ್ಟದಲ್ಲಿರೋರಿಗೆ ಯಾವ ರೀತಿ ಒಂದು ಕನಸಲ್ಲಿ ಬಂದು ಕೂಡ ಪರಿಹಾರ ಮಾಡ್ತಾರೆ, ಮನಸ್ಸಲ್ಲಿ ಬಂದು ಕೂಡ ಪರಿಹಾರ ಆಗ್ತಾರೆ. ಆ ದೇವರು ಕಂಡ್ರೇ ಸಾಕು, ಕೈ ಮುಗಿದು ಇವತ್ತು ನಮ್ಮ ಕಷ್ಟ ಅಂತಂದಾಗ ಅದನ್ನು ಪರಿಹಾರ ಮಾಡುವಂಥ ದೇವರು ಅದು ಶ್ರೀ ಗುರು ದೊಡ್ಡ ಲಾಲ್ಸಾಬಲಿ ಹೆಬ್ಬಳ್ಳಿ ಅಜ್ಜನವರು. ಈ ಹೆಬ್ಬಳ್ಳಿ ಅಜ್ಜನವರ ಒಂದು ವಿಶೇಷತೆ ಅಂದರೆ, ಬಹಳ ಕಡು ಬಡತನದಿಂದ ಬಂದಂಥ ಈ ಒಂದು ಫ್ಯಾಮಿಲಿ ಇವತ್ತು ಬೇರೆಯವರಿಗಾಗಿ ತಮ್ಮ ರಕ್ತವನ್ನು ಸುಟ್ಟುಕೊಂಡು, ಮೊನ್ನೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಭೀಮನ ಅಮಾವಾಸ್ಯೆಗೆ ನೋಡಿ, ನಾವು ಬೇರೆ ಯಾರಾಗಿದ್ದರೆ ಆ ಕ್ಷಣದಲ್ಲಿ ನಾವು ಏನಾಗ್ತಿದೆ ಗೊತ್ತಿಲ್ಲ. ಅಜ್ಜನವರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕೂತ್ಕೊಂಡು ಅಲ್ಲಿ ಬರುವಂಥ, ಒಳಗಡೆ ಬರುವಂಥ ಭಕ್ತರು, ಹಿರಿಯರಿಗೆ ಅವ್ರಿಗೆ ಸ್ವಲ್ಪ ನಷ್ಟಗಳನ್ನು ಹಂಚಿಕೊಂಡು ಅಲ್ಲಿಂದ ಪೂಜೆ ಮಾಡಿ ಸೀದಾ ಗದ್ಗೆಗೆ ಬರ್ತಾರೆ. ಆ ಗದ್ಗೆಗೆ ಬಂದ ತಕ್ಷಣ ಅಲ್ಲಿ ಗದ್ಗೆ ಪ್ರಾರಂಭ ಆಗುತ್ತೆ. ಆ ಗದ್ಗೆ ಅಲ್ಲೂ ಕೂಡ ಪೂಜಾ ಪಾಠ ಮಾಡಿ ಏನು ಒಂದು 9 ಗಂಟೆಗೆ ಗದ್ಗೆನ ಏರಿ ತಮ್ಮ ನುಡಿಗಳನ್ನು ಪ್ರಾರಂಭ ಮಾಡ್ತಾರೆ. 1 ತಾಸು ಯಾರ್ಯಾರು ಕಷ್ಟದಲ್ಲಿರುವಂಥ ಭಕ್ತರಿಗೆ ತಾವೇ ಬರಮಾಡಿಕೊಂಡು, ಇಂಥಲ್ಲಿಂದ ಬಂದಿರಿ, ಇದಕ್ಕೆ ಬಂದಿರಿ, ಬರ್ರಿ ಅಂತ ಸ್ವತಃ ತಾವೇ ಕರೆದು ಆ ಭಕ್ತರ ಒಂದು ಕಷ್ಟವನ್ನು ಪರಿಹಾರ ನೀಡುವಂಥ ಈ ನಡೆದಾಡಿದವರು ಶ್ರೀ ಗುರು ದೊಡ್ಡ ಲಾಲ್ಸಾಬಲಿ ಹೆಬ್ಬಳ್ಳಿ ಅಜ್ಜನವರು. ಆದ್ಮೇಲೆ ವಿಶೇಷವಾಗಿ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಗೊತ್ತು ಗುರಿ ಇಲ್ಲದೆ ಬಂದು ನಿಂತರೂ ಕೂಡ ಅಂಥವ್ರನ್ನ ಬರಮಾಡಿಕೊಳ್ತಾ ದೇವರನ್ನ ಪರೀಕ್ಷೆ ಯಾರಾದ್ರೂ ಮಾಡ್ತೀನಿ ಅಂತ ಬಂದು ಚಾಲೆಂಜ್ ಮಾಡಿದವ್ರಿಗೆ ಕರೆಯುವಂಥ ದೇವರು. ಸ್ವಾಮಿ, ಇಲ್ಲಿ 20 ವರ್ಷಗಳಿಂದ, ಸುಮಾರು 20, 30, 35, 40 ವರ್ಷಗಳಿಂದ ಜನಸಾಗರ ಹರಿದು ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಯಾವುದೇ ದುಡ್ಡು ಇಲ್ಲ, ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲ, ಇಲ್ಲಿ ಯಾವುದಕ್ಕೂ ಎಲ್ಲ ಸಮಾನರು, ಇಲ್ಲಿ ಯಾವುದಕ್ಕೂ ಮನೆ ಹಾಕುವ ಥರ ಇಲ್ಲ. ಯಾಕಂದರೆ ಇಲ್ಲಿ ಯಾವುದೇ ತರಹದ ದುಡ್ಡು ಕೊಡಬೇಕಾಗಿಲ್ಲ, ಇಲ್ಲಿ ಯಾವುದೇ ತರಹದ ಇನ್ಫ್ಲುಯೆನ್ಸ್ ನಡೆಯಂಗಿಲ್ಲ. ಇಲ್ಲಿ ಯಾರಾದರೂ ನಿಮಗೆ ಬಂದು ಹೇಳ್ತಾರೆ, ನಾನು ಅಜ್ಜರ ಪರಿಚಯ ಮಾಡಿಸ್ತೀನಿ, ದುಡ್ಡು ಕೊಡ್ರಿ, ನನ್ನ ಅಜ್ಜರ ಭಾಳ ಹತ್ರ, ನಾನು ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ, ದುಡ್ಡು ಕೊಡ್ರಿ. ಇಲ್ಲ, ದುಡ್ಡು ಕೊಟ್ಟು ಏನಾದರೂ ದೇವ್ರಿಗೆ ಭೇಟಿ ಆಗ್ತೀನಿ ಅಂದರೆ ಈ ದೇವ್ರಿಗೆ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಯಾವುದೇ ದುಡ್ಡು ನಡೆಯಲ್ಲ. ಇಂಥ ಒಂದು ಮಹಾನ್ ಪವಾಡ ಪುರುಷ ನಡೆದಾಡೋ ದೇವರು ಇವತ್ತು ಸರ್ಜಾಪುರದ ಅನ್ನದಾನೇಶ್ವರಿಯ ಒಂದು ಅಭಯ ಹಸ್ತವನ್ನು ತಲೆ ಮೇಲೆ ಇಟ್ಟು, ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯ ನಮ್ಮ ಲಡ್ಡು ಮುತ್ಯ ಅಜ್ಜ ಏನು ಎಲಿ ಕೊಟ್ಟು ಉಳಿದ್ರು, ಅದನ್ನು ಚೆಲ್ಲು ಅಂತಂದಾಗ ಅದನ್ನು ತಾವೇ ಪ್ರಸಾದ ಅಂತ ಸ್ವೀಕಾರ ಮಾಡಿ ನುಡಿದಂಥ ಈ ನುಡಿ, ಈ ಥರದ ನಾನಾ ವಿಶೇಷವಾಗಿ ನಮ್ಮ ಸಂತ ಶಿಶುನಾಳ ಶರೀಫ್ ಅಜ್ಜನವರ ಕೃಪಾ ಆಶೀರ್ವಾದ, ಇಂಥ ಒಂದು ಮಹಾನ್ ಇವತ್ತು ನಡೆದಾಡೋ ದೇವರು, ನಮ್ಮೆಲ್ಲರ ದೇವರು ಹೆಬ್ಬಳ್ಳಿ ಅಜ್ಜನವರು, ಅಂದರೆ ಶ್ರೀ ಗುರು ದೊಡ್ಡ ಲಾಲ್ಸಾಬಲಿ ಹೆಬ್ಬಳ್ಳಿ ಅಜ್ಜನವರು. ಈಗ ನನಗೆ ಒಂದು 2-3 ಫೋನ್ ಬಂತು, ಏನು ಸರ್ ದುಡ್ಡು ಎಷ್ಟು ತಗೋತಾರೆ ಅಂತ. ಇಲ್ಲಿ ದುಡ್ಡಿಲ್ಲ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ದುಡ್ಡಿಲ್ಲ. ಏನು ಸರ್ ಇನ್ಫ್ಲುಯೆನ್ಸ್ ಅಂತ ಯಾರೋ ಒಬ್ಬರು ID ಕಾರ್ಡ್ ತೊಗೊಂಡು, ಸ್ವಾಮಿ ID ಕಾರ್ಡ್ ಒಳಗಡೆ ಇರಲಿ, ನಿಮ್ಮ ಪ್ರೆಸ್ ಒಳಗಡೆ ಇಡ್ರಿ, ಇಲ್ಲಿ ದೇವರಿಗೆ ನಿಮ್ಮ ಮನಸ್ಸು, ನಿಮ್ಮ ಭಕ್ತಿ, ನಿಮ್ಮ ಭಾವನೆಗಳು ಬೇಕು. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಧಾರವಾಡದಿಂದ ಒಂದು ಫೋನ್ ಬಂತು. ಅವ್ರು ಹೇಳಿದರು, ನನಗೆ ಭಾಳ ಕಷ್ಟ ಇದೆ, ಎಷ್ಟನ್ನ ದುಡ್ಡು ತೊಗೊಳ್ತಾರೆ, ನಮ್ಮ ಭಾಳ ಬೇಗ ಆರಾಮ ಮಾಡಿಸ್ಬಿಡೋಣ ಅಂತ. ನೋಡಮ್ಮ, ನೀನು ಇವತ್ತು ಫೋನ್ ಮಾಡಿದೀಯಾ, ನಿನ್ನ ಕಷ್ಟ ಪರಿಹಾರ ಆದಂಗೆ ನೀನು ಹೆಬ್ಬಳ್ಳಿ ಅಜ್ಜನ ಒಂದು ಆಸ್ಥಾನದಲ್ಲಿ, ಆ ಸನ್ನಿಧಿಯಲ್ಲಿ ಬಂದು ಹೋದರೆ ನಿಮಗೆ ಪೂರ್ತಿ ಪ್ರಮಾಣದ ಒಂದು ಸ್ವರ್ಗ ಕಂಡಂಗೆ. ಯಾಕಂದರೆ ನೀವು ಯಾರೇ ದುಡ್ಡು ಯಾರಿಗೂ ಕೊಡಬೇಕಾಗಿಲ್ಲ. ಜನ ಹೇಳ್ತಾರೆ ದುಡ್ಡು ಕೊಡಿ, ನಾನು ಪರಿಚಯ ಮಾಡ್ತಾರೆ, ಎಲ್ಲ ಮನೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಹೆಬ್ಬಳ್ಳಿ ಅಜ್ಜನವರು ಮೂಲತಃ ಅವರ ದೊಡ್ಡ ಅಜ್ಜವರು ಅಂದರೆ ರೆಹಮಾನ್ ಶಾವಲಿ ಅಜ್ಜವರು ಇದ್ದಾಗೂ ಇಲ್ಲಿ ದುಡ್ಡಿನ ವ್ಯವಹಾರ ಇಲ್ಲ, ಇದು ಸ್ಪಷ್ಟತೆ. ಆಮೇಲೆ ನೀವು ಫೋನ್ ಕಾಲ್ಗಳು ಮಾಡ್ತಾ ಇದ್ದೀರಾ, ಅದರ ಒಂದಾದರೂ ನಂಬರ್ ಮಿಸ್ ಆಗಿ ಹೋಗಿ
ಬೇರೆಯವರು ಬೇರೆ ಥರ ಯಾರೋ ಒಬ್ಬರು ಫೋನ್ ಮಾಡಿದ್ರು, ಏನ್ರಿ ರವಿವಾರ ಯಾವುದೋ ರೋನ್ ತಾಲೂಕಿಗೆ ಸಿಗ್ತಾರಂತೆ, ಮಂಗಳವಾರ ಬೇರೆ ಕಡೆ ಸಿಗ್ತಾರಂತೆ. ಎಲ್ಲೂ ಸಿಗಲ್ಲ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಮನಸ್ಸಲ್ಲೇ ಸಿಗ್ತಾರೆ, ನಿಮ್ಮ ಹೃದಯದಲ್ಲೇ ಬರ್ತಾರೆ, ನಿಮ್ಮ ಕನಸಲ್ಲೇ ಬರ್ತಾರೆ. ನೀವು ಮನಸ್ಸು ಮಾಡಿ ಆ ಹೆಬ್ಬಾಳೆ ಅಜ್ಜನ ನೋಡಲಿಕ್ಕೆ ನೀವು ಅಲ್ಲಿ ಯಾವುದೇ ದುಡ್ಡು ಖರ್ಚು ಮಾಡದೆ ಆರಾಮಾಗಿ ಬರ್ಬೋದು. ಹಾಗಾಗಿ ತಾಯಂದಿರೆ, ಅಣ್ಣಂದಿರೆ, ತಂಗಿಯಂದಿರೆ, ನಾನು ನಿಮ್ಮ ಹತ್ರ ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ಫೇಕ್ ಐಡಿಗಳು, ಹೆಬ್ಬಳ್ಳಿ ಅಜ್ಜನವರ ಫೋಟೋಗಳು ಹಾಕ್ಕೊಂಡು ಸಾಕಷ್ಟು ಜನ ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಬೇರೆ ಬೇರೆ ಗ್ರಾಮಗಳಲ್ಲಿ, ನಗರಗಳಲ್ಲಿ ಹೆಬ್ಬಳ್ಳಿ ಅಜ್ಜರ ಆಶೀರ್ವಾದ ನಮಗಿದೆ, ನಾವೇ ದೇವರ ಹೇಳ್ತೀವಿ ಅಂತ ಇದೆ. ಆದರೆ ಇಲ್ಲಿ ನಮ್ಮ ಅಜ್ಜ ಒಬ್ಬನೇ, ಅದು ಹೆಬ್ಬಳ್ಳಿ ಅಜ್ಜ, ಶ್ರೀ ಗುರು ದೊಡ್ಡಲಾಲ್ ಸಾವಲಿ ಹೆಬ್ಬಳ್ಳಿ ಅಜ್ಜ. ಇಲ್ಲಿ ಹೇಗೆ ಹೋಗೋದು, ಯಾವ ಥರ ಬರ್ಬೋದು, ಎಷ್ಟು ಗಂಟೆಗೆ ಸಿಗ್ತಾರೆ, ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ನೋಡಿ, ಪ್ರತಿ ಗುರುವಾರ, ರವಿವಾರ, ಅಮಾವಾಸ್ಯೆ ನೀವು ಬೆಳಗ್ಗೆ 8 ಗಂಟೆಗೆ ಅಲ್ಲಿ ಬಂದರೆ 8:30 ಗದ್ಗೆ ಸ್ಟಾರ್ಟ್ ಆಗುತ್ತೆ. 1 ತಾಸು ಯಾರ್ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಸ್ಪಷ್ಟವಾಗಿ ಅಲ್ಲೇ ಬಹುಮಾನ ಅನ್ನೋ ಥರ ನಿಮ್ಮ ಕಷ್ಟಗಳಿಗೆ ಅಲ್ಲೇ ಪರಿಹಾರ ನೀಡ್ತಾರೆ. ಮತ್ತು 1 ತಾಸು ಆದಮೇಲೆ ಕೆಳಗಡೆ ಕೂತ್ಕೊಂಡು ಇನ್ನೇನು ಗದ್ಗೆ ಇರುತ್ತೆ, ಆ ಗದ್ಗೆಯಲ್ಲಿ ಸಂಜೆವರೆಗೂ ನಿಮ್ಮ ಕಷ್ಟಗಳಿಗೆ ಪರಿಹಾರ ನೀಡುತ್ತಾ. ಇಲ್ಲಿ ಕಷ್ಟಗಳಿಗೆ ಪರಿಹಾರ ನೀಡುತ್ತಾ ಅಂತಂದಾಗ ಇಮಿಡಿಯೇಟಾಗಿ ಏನೂ ಅಲ್ಲ, ಒಂದು ಬೂದಿ, ಒಂದು ಕರಿದಾರ, ನಿಂಬೆಹಣ್ಣು ಅಂತ ಒಂದು ಮಹಾನ್ ಶಕ್ತಿ. ನಾನು ಅದೇ ಹೇಳ್ತಾ ಇದ್ದೆ, ಭೀಮನ ಅಮಾವಾಸ್ಯೆ ಬೆಳಗ್ಗೆ ಪೂಜೆ ಮಾಡಿ ಗದ್ಗೆಗೆ ಕೂತ್ಕೊಂಡ್ಬಿಟ್ರೆ ರಾತ್ರಿ 11:30, 12 ಗಂಟೆಗೂ ಕೂತ್ಕೊಂಡ್ರು. ಬೆಳಗ್ಗೆ 8 ಗಂಟೆಗೆ ಬಂದು ಕೂತ್ಕೊಂಡವರು ರಾತ್ರಿ 12 ಗಂಟೆವರೆಗೂ ಕೂತ್ಕೊಂಡ್ರು. ಅನ್ನ ಪ್ರಸಾದ ನಡೀತು, ಬೇರೆ ಬೇರೆ ಥರದ ಪೂಜೆ ಪುನಸ್ಕಾರಗಳು ನಡೀತು, ದೀನ ನಮಸ್ಕಾರ ಹಾಕೋದಾಯಿತು. ಯಾಕೆ ಮಾತಾಡ್ತಿದ್ರೆ, ನಮಗೆಲ್ಲ 1 ಅವರ್ 2 ಅವರ್ ಕೂತ್ಕೊಳ್ಳೋಕ್ಕಾಗಲ್ಲ. ಆದರೆ ಹೆಬ್ಬಳ್ಳಿ ಅಜ್ಜನವರ ಶಕ್ತಿ ಅಂತಂದರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೂತು ನೋಡಿ, ನಾವು ಸ್ವಲ್ಪ ಕೂತ್ಕೊಂಡಾಗ ಹಿಂಗೆ ಅಳ್ಳಾಡ್ತೀವಿ ಆ ಕಡೆ ಈ ಕಡೆ ಅಂತ. ಬಟ್ ಅಜ್ಜವರು ಆ ಥರ ಏನೂ ಇಲ್ಲ, ಕೂತಲ್ಲೇ ಕೂತ್ಕೊಂಡು ಜನರ ಕಷ್ಟವನ್ನು ಪರಿಹಾರ ನೀಡುವಂಥ ಹೆಬ್ಬಳ್ಳಿ ಅಜ್ಜಗೆ ನಾವು ಶರಣಾರ್ಥಿ. ಯಾಕಂದರೆ ಅವ್ರ ಬಗ್ಗೆ ಎಷ್ಟು ಕೊಂಡಾಡಿದ್ರು ನಾವು ಕಮ್ಮಿನೇ. ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸುಮಾರು ವರ್ಷಗಳಾಯಿತು. ಅದಕ್ಕೆ ಸಬ್ಸ್ಕ್ರೈಬರ್ ಇಲ್ಲ, ಓಡ್ತಾ ಇಲ್ಲ, ಅದ್ರ ಬಗ್ಗೆ ನಮಗೆ ಯಾರು ಕೇಳಿದ್ರು ಹೇಳ್ತಾ ಇಲ್ಲ. ಒಂದಿನ ನನಗೆ ಒಂದು ಐಡಿಯಾ ಬಂತು, ಯಾಕೆ ಹೆಬ್ಬಳ್ಳಿ ಅಜ್ಜರನ್ನ ಕೇಳ್ಕೊಂಡು ನಾವು ವಿಡಿಯೋಗಳನ್ನು ಪ್ರಾರಂಭ ಮಾಡಬಾರ್ದು. ನಾನು ಹೋದೆ, ಅಪ್ಪಾಜಿ ಹೀಗೆ ಮಾಡಬೇಕು ಅಂತಂದು. ಮಾಡಪ್ಪ, ಇದು ನಿಂದ ಆಸ್ಥಾನ ಐತಿ, ನೀನು ಒಳ್ಳೆ ರೀತಿಯಲ್ಲೇ ಇದನ್ನು ತೋರಿಸು. ಈ ಒಳ್ಳೇದು ಮಾಡಿದರೆ ಒಳ್ಳೆಯದನ್ನು ತೋರಿಸಿದರೆ ಒಳ್ಳೇದಾಗುತ್ತೆ, ಕೆಟ್ಟದನ್ನು ತೋರಿಸಿದ್ರೆ ಕೆಟ್ಟದ್ದಾಗುತ್ತೆ. ಸ್ಪಷ್ಟ, ಅವ್ರು ಯಾವುದೂ ಮುಲಾಜೆ ಇಲ್ಲ. ಆ ದೇವರಿಗೆ ಬೇಕಾಗಿರೋದು ಒಂದೇ ಒಳ್ಳೆತನ, ನಮ್ಮ ಮನಸ್ಸು ಶುದ್ಧಿ ಇಟ್ಕೊಂಡು ಅಲ್ಲಿ ಬರೋದು. ಅವತ್ತು ನಾನು ಪ್ರಾರಂಭ ಮಾಡಿದೆ. ಏನು ಪ್ರಾರಂಭ ಮಾಡಿದರೆ ಅವತ್ತಿಂದ ಬರೀ 1-1.5 ತಿಂಗಳೊಳಗೇ ಸುಮಾರು ಜನ 2,000 ಮೇಲೆ ಸಬ್ಸ್ಕ್ರೈಬರ್ ಆದರು. ಮತ್ತು ಮಾನಿಟೈಸ್ ಆನ್ ಆಯಿತು. ಮತ್ತು ಅದು ಯಾವ ರೀತಿ ಮಾಡ್ಬೇಕಂತ ತಾನೇ ಆಟೋಮೆಟಿಕ್ಕಾಗಿ ನಮಗೆ ಗೊತ್ತಾಗ್ತಾ ಹೆಬ್ಬಳ್ಳಿ ಅಜ್ಜ ಕನಸಲ್ಲಿ ಬಂದು ಆಶೀರ್ವಾದ ಮಾಡ್ತಾನೆ ಇದ್ದಾನೆ. ಯಾಕಂದರೆ ನಮ್ಮ ಒಳ್ಳೆ ಮನಸ್ಸಿಂದ, ನಮ್ಮ ಒಳ್ಳೆ ಶುದ್ಧ ಮನಸ್ಸಿಂದ ಅಲ್ಲಿ ಹೋಗಿ ಪ್ರಾಮಾಣಿಕತೆಯಿಂದ ಈ ಒಂದು ಕೆಲಸ ಮಾಡ್ತಾಯಿದ್ದೀವಿ. ತಾವು ಕೂಡ ಭಕ್ತಾದಿಗಳು, ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಬನ್ನಿ, ಹೆಬ್ಬಳ್ಳಿ ಅಜ್ಜರ ಕಣ್ಣಿಗೆ ಬಿದ್ದರೆ ಸಾಕು. ಒಂದು ವಿಶೇಷ ಏನು ಅಂತ ಹೇಳ್ತೀನಿ, ನಮಗೆ ಬಂಧುಗಳಿಗೆ ಕರೆದು ಬಿಡ್ತಾರ, ನಮಗೆ ನೋಡಿಬಿಡ್ತಾರ, ತಲೆ ಕೆಡಿಸ್ಕೋಬೇಡಿ. ನೀವು ಆ ಆಸ್ಥಾನಕ್ಕೆ ಬರೋದೇ ಬಹು ದೊಡ್ಡ ಒಂದು ಶಕ್ತಿ. ಆ ಆಸ್ಥಾನದಲ್ಲಿ ನಿಂತ್ಕೊಂಡು ನೀವು ಅಲ್ಲಿ ಏನು ಕೇಳ್ಕೋತೀರ, ಯಾಕಂದ್ರೆ ಆ ಆಸ್ಥಾನ ಇರೋದೇ ಹಾಗಿದೆ, ಸ್ವರ್ಗ ಇದೆ. ಆ ಆಸ್ಥಾನದಲ್ಲಿ ನೀವು ಬಂದು ನಿಂತ್ಕೊಂಡು ನಿಮ್ಮ ಕಷ್ಟಗಳಿಗೆ, ನಿಮ್ಮಪ್ಪ ನೀನೇ ಅಪ್ಪ ಹೆಬ್ಬಳ್ಳಿ ಅಜ್ಜ, ನಿನ್ನ ಬೂದಿ, ನಿನ್ನ ದಾರ ನಮ್ಗೆ ಕೊಡಪ್ಪ, ನಮ್ಗೆ ಉದ್ಧಾರ ಮಾಡಪ್ಪ, ಅಷ್ಟು ಸಾಕು, ನಿಮ್ಮ ಕೆಲಸ ಪ್ರಾರಂಭ ಆಗುತ್ತೆ. ಇವತ್ತು ಎಷ್ಟು ಜನ ಫೋನ್ ಮಾಡಿ ಕೇಳಿದ್ರಲ್ಲ, ನಿಜವಾಗ್ಲೂ ನಿಮ್ಗೆ ಒಳ್ಳೆ ದಿನಗಳು ಪ್ರಾರಂಭ ಅಂತ. ಹೆಬ್ಬಳ್ಳಿ ಅಜ್ಜನ ಬಗ್ಗೆ ನಿಮ್ಮ ಬಾಯಲ್ಲಿ ಮಾತು ಬಂತಲ್ಲ, ಅದು ಒಳ್ಳೆ ದಿನಗಳು ಪ್ರಾರಂಭ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗೋ ದಿನ ಅಂತ ಅನ್ಕೋಬೇಕು. ಕಷ್ಟ ನಿಮ್ಮದು ಈಗ ಮುಗಿದೋಯ್ತು, ನೀವು ಬನ್ನಿ. ಪ್ರತಿ ಭಾನುವಾರ ಮತ್ತು ರವಿವಾರ ಅಮಾವಾಸ್ಯೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಇರ್ತಾರೆ. ಬಟ್ ಇದರೊಳಗೆ ಬೆಳಗ್ಗೆ 8ರಿಂದ ಏನೊಂದು 9, 9:30, 10 ಗಂಟೆವರೆಗೂ ಇರ್ತಾರೆ. ಅದು ಭಾಳ ಇಂಪಾರ್ಟೆಂಟು. ಅಲ್ಲಿ ನಿಮ್ದು ಯಾರಾದರೂ ಮಕ್ಕಳಾಗೋರು, ಮದುವೆ ಆಗೋರು ಅಥವಾ ನೌಕರಿ ಬೇಡೋರು, ಆ ದೇವರು ಲೈವ್ ಆಗಿ ನಿಮ್ಮ ಎದುರಿಗೇನೆ ಅಲ್ಲಿ ಕರೀತಾರೆ, ನಿಮ್ಗೆ ಅಲ್ಲೇ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಇದಕ್ಕೆ ಸಾಕ್ಷಿ ನೀವು ಈ ಹಿಂದೆ ನೋಡುವಂಥ ವಿಡಿಯೋಗಳು ಸಾಕಷ್ಟು ನೋಡಿದ್ದೀರಾ.
ಹಾಗಾಗಿ ಮತ್ತೊಮ್ಮೆ ನಿಮಗೆ ರೂಟ್ ಹೇಳ್ತೀನಿ. ಏನಾದರೂ ಹುಬ್ಳಿ ಕಡೆಯಿಂದ ಬರ್ತಾ ಇದ್ದರೆ, ಹುಬ್ಳಿ ಕಡೆಯಿಂದ ಬಂದರೆ ಕುಳಗೇರಿ, ಮುತ್ತಲಗೇರಿ, ಲಕ್ಮಾಪುರ್, ಹೆಬ್ಬಳ್ಳಿ. ನೀವು ಹೊಸಪೇಟೆ ಕಡೆಯಿಂದ ಬರ್ತಾ ಇದ್ದರೆ ಹೊಸಪೇಟೆ, ಕೂಷ್ಟಗಿ, ಗಜೇಂದ್ರಗಡ, ಚೊಳಚಗುಡ್ಡ, ಹೆಬ್ಬಳ್ಳಿ, ಅಥವಾ ಬಾದಾಮಿ ಬಂದು ಬಾದಾಮಿಯಿಂದ ಮುತ್ತಲಗೇರಿ, ಹೆಬ್ಬಳ್ಳಿ ಬರ್ಬೋದು. ಈಗ ಟ್ರೈನಿಂದ ಬರೋರಿಗೆ ನೀವು ಬಾದಾಮಿಗೆ ಇಳ್ಕೋಬೇಕು. ಯಾಕಂದರೆ ಲಕ್ಮಾಪುರದಲ್ಲೂ ಕೂಡ ಬಸ್ ಟ್ರೈನ್ ನಿಲ್ಲುತ್ತೆ, ನಿಂತಿಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಬಾದಾಮಿಗೆ ಬಂದರೆ ಬಾದಾಮಿಯಿಂದ ರೈಲ್ವೆ ಸ್ಟೇಷನ್ ಸಾಕಷ್ಟು ಹೆಬ್ಬಳ್ಳಿ ಜನ ಒಂದು ಆಸ್ಥಾನಕ್ಕೆ ಟಮ್ಟಮ್ಗಳು ಇರ್ತವೆ. ಅಲ್ಲಿಂದ ಕೇವಲ 15 ಕಿಲೋಮೀಟ್ರು. ಮತ್ತು ಈ ಕಡೆ ಬಾಗಲಕೋಟೆಯಿಂದ ಹೋದರೂ ಕೂಡ ನೀವು ಬಾದಾಮಿಗೆ ಹೋಗೇನೆ ಮುತ್ತಲಗಿರಿಗೆ ಹೋಗಬೇಕು. ಹಾಗಾಗಿ ಪ್ರಿಯ ವೀಕ್ಷಕರೇ ಅಥವಾ ಭಕ್ತಾದಿಗಳೇ, ನೀವು ಹೆಬ್ಬಳ್ಳಿ ಜನ ನಂಬಿ ಈ ಬೇರೆ ಯಾರಾದರೂ ಹೆಬ್ಬಳ್ಳಿ ಜನ ಫೇಕ್ ಐಡಿಗಳಿದ್ರೆ ನಂಬಕ್ಕೆ ಹೋಗಬೇಡಿ. ನಿಮಗೆ ಮಿಸ್ಗೈಡ್ ಮಾಡಿರ್ತಾರೆ, ಅದರ ಬಗ್ಗೆ ಎಚ್ಚರವಿರಲಿ. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮುಗಿದೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಆಸ್ಥಾನದಲ್ಲಿ ಯಾರೂ ಸಂಬಂಧಿಕರಲ್ಲ, ದೇವರಿಗೆ ಯಾರೂ ಸಂಬಂಧಿಕರಲ್ಲ. ನಾನು ಹೆಬ್ಬಳ್ಳಿ ಅಜ್ಜಗೆ ನಾನು ಆಪ್ತ, ನಾನು ಹೇಳಿದಂಗೆ ಕೇಳ್ತಾರೆ, ಸುಳ್ಳು. ಹೆಬ್ಬಳ್ಳಿ ಅಜ್ಜ ನಾನು ಬಂದ ತಕ್ಷಣ ಬಿಟ್ಬಿಡ್ತಾರೆ ಅನ್ನೋದು ಸುಳ್ಳು. ಯಾಕಂದರೆ ಇಲ್ಲಿ ಯಾವುದೇ ತರಹದ ಇಂಪ್ಲೆನ್ಸ್, ದುಡ್ಡು ಮತ್ತು ಗತ್ತು ಗಮ್ಮತ್ತು ಯಾವುದೇ ನಡೆಯಲ್ಲ. ನೀವು ತಗ್ಗಿ ಬಗ್ಗಿ ಬಂದು ನಡೆದ್ರೆ ಇಲ್ಲಿ ನಿಮಗೆ ಪರಿಹಾರ ಬೇಗ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರ ವಿಚಾರಗಳನ್ನು ಮತ್ತೊಂದು ವಿಡಿಯೋದಲ್ಲಿ ತರ್ತೀನಿ. ಈ ಒಂದು ವಿಚಾರದಲ್ಲಿ ನಿಮಗೆ ಕಡೆಯದಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದೇ ದುಡ್ಡು ಯಾರಿಗೂ ಕೊಡಬೇಕಾಗಿಲ್ಲ. ನಾನು ರಿಲೇಷನ್ ಅಂತ ನಾನು ಹೇಳ್ಕೊಂಡ್ರು ಕೂಡ, ನೀವು ಹೇಳ್ಕೊಂಡ್ರು ಕೂಡ ಯಾರಿಗೂ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ. ಹೆಬ್ಬಳ್ಳಿ ಅಜ್ಜರು ನಿಮ್ಮ ಪ್ರೀತಿಗೆ ಮುಕ್ತವಾಗಿ ನಿಮ್ಮ ಎದುರಿಗೆ ಸಿಗ್ತಾರೆ. ನೀವು ನೆನೆಸ್ಕೊಂಡ್ರೆ ನಿಮ್ಮ ಕನಸಲ್ಲೂ ಕೂಡ ಬರ್ತಾರೆ, ನಿಮ್ಮ ಮನಸ್ಸಲ್ಲೂ ಕೂಡ ಬರ್ತಾರೆ. ಅಂತ ಒಂದು ಮಹಾನ್ ಶ್ರೀ ಗುರು ದೊಡ್ಡಲಾಲ್ ಸಾವಲಿ ಹೆಬ್ಬಳ್ಳಿ ಅಜ್ಜರಿಗೆ ಮತ್ತೊಮ್ಮೆ ನಾವು ಶರಣ. ಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ, ಬಾಗಲಕೋಟೆ, ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ, ಅಣ್ಣ ಮುತ್ತಪ್ಪರೈ ಗೋಶಾಲೆ, ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.